ಸದ್ಯಕ್ಕೆ ಟ್ವಿಟ್ಟರ್ ಎಕ್ಸ್ ನಲ್ಲಿ ಸುದೀಪ್ ಅವರ ವಿಚಾರವಾಗಿ ನಮ್ಮ ರಾಜನ ಕತೆ ಅಂತ ಟ್ರೆಂಡ್ ಶುರುವಾಗಿದೆ. ಆ ಒಂದು ಟ್ರೆಂಡ್ ಬಂದು ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾದ ಬಗ್ಗೆ. ಈಗಾಗಲೇ ಸುದೀಪ್ ಅವರ ಲೈನ್ಅಪ್ ನಲ್ಲಿ ಅನೇಕ ಸಿನಿಮಾಗಳಿವೆ. ಅದರಲ್ಲಿ ಸದ್ಯಕ್ಕೆ ಶೂಟಿಂಗ್ ಶುರುವಾಗಿದ್ದು ಅನೂಪ್ ಭಂಡಾರಿ ನಿರ್ದೇಶನದ ಮೋಸ್ಟ್ ಅವೈಟೆಡ್ ಬಿಲ್ಲರಂಗ ಭಾಷಾ ಸಿನಿಮಾದ್ದು. ಇದರ ಜೊತೆಗೆ ಮತ್ತೊಂದು ರೋಮ್ ಕಾಮ್ ಪ್ರಾಜೆಕ್ಟ್ ಕೂಡ ರೆಡಿ ಆಗಲಿದೆ. ಈ ಸಿನಿಮಾ ಬಂದು ಪುಷ್ಪ ಡೈರೆಕ್ಟರ್ ಸುಕುಮಾರ್ ಅವರ ಟೀಮ್ ಕಡೆಯಿಂದ ಬಂದಿರುವಂತಹ ಸ್ಕ್ರಿಪ್ಟ್ ಆಗಿದೆ. ಈ ಎರಡು ಸಿನಿಮಾಗಳಲ್ಲಿ ಸುದೀಪ್ ಅವರು ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡ್ತಾರೆ. ಆದ್ರೆ ಇದೀಗ ಬರ್ತಿರುವಂತಹ ಸುದ್ದಿ ಕಿಚ್ಚ ಸುದೀಪ್ ಅವರು ಮದಕರಿ ನಾಯಕ ಸಿನಿಮಾ ಮಾಡ್ತಾರೆ ಅಂತ. ದುರ್ಗದ ಹುಲಿ ಮದಕರಿ ನಾಯಕ ಭಾರತ ದೇಶದಲ್ಲಿದ್ದ ಹಲವು ಸಂಸ್ಥಾನಗಳಲ್ಲಿ ಚಿತ್ರದುರ್ಗದ ಅರಸನ ಆಳ್ವಿಕೆ ಕೂಡ ಒಂದು. ಕರ್ನಾಟಕ ಇತಿಹಾಸದ ಪ್ರಮುಖ ಘಟ್ಟದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಮಹಾನ್ ದೊರೆ ರಾಜವೀರ ಮದಕರಿ ನಾಯಕರು. ಈ ಪಾತ್ರವನ್ನ ನಮ್ಮ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಅಂತಂದ್ರೆ ಸೀರಿಯಸ್ಲಿ ಸಖತ್ ಖುಷಿಯ ವಿಚಾರ. ನಿಜವಾಗ್ಲೂ ಈ ಒಂದು ಪಾತ್ರ ಸುದೀಪ್ ಅವರಿಗೆ ಸಖತ್ ಸೂಟ್ ಆಗುತ್ತೆ. ಅಂದ ಹಾಗೆ ಸುದೀಪ್ ಅವರು ಇದುವರೆಗೂ ಯಾವುದೇ ಹಿಸ್ಟಾರಿಕಲ್ ಸಿನಿಮಾ ಮಾಡಿಲ್ಲ. ಲಾಸ್ಟ್ ಟೈಮ್ ತೆಲುಗಿನ ಸೈರಾ ಸಿನಿಮಾದಲ್ಲಿ ಅವಕು ರಾಜ ಅನ್ನೋ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಷ್ಟೇ. ಅದು ಬಿಟ್ರೆ ಫುಲ್ ಫ್ಲೆಕ್ಜೆಡ್ ಆಗಿ ಯಾವುದೇ ಹಿಸ್ಟಾರಿಕಲ್ ಸಿನಿಮಾ ಮಾಡಿಲ್ಲ. ಆಕ್ಚುಲಿ ನಾಡಪ್ರಭು ಕೆಂಪೇಗೌಡರ ಸಿನಿಮಾ ಮಾಡಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ಧನಂಜಯ ಅವರ ಪಾಲಾಯಿತು. ಹಾಗಾಗಿ ಕಿಚ್ಚ ಸುದೀಪ್ ಅವರಿಗೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು. ಸುದೀಪ್ ಅವರು ಈ ಸಿನಿಮಾವನ್ನ ಆದಷ್ಟು ಬೇಗ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇದಿಷ್ಟು ಹೊತ್ತಿನ ಟಾಪಿಕ್. ಕಿಚ್ಚ ಫ್ಯಾನ್ಸ್ ಈ ಬಗ್ಗೆ ಏನಂತೀರಿ ಕಮೆಂಟ್ ಮಾಡಿ ಗೈಸ್.